ಓದ್ತಿದ್ದೀವಿ, ಡಿಗ್ರಿ ಕಂಪ್ಲೀಟ್ ಆಗಿದೆ. ಮೊದಲೇದಾಗಿ ನಿಮಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೇಮ್ ಟು ಬ್ರೋ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ 2024 ಮುಗೀತು. ಸೊ 2024ರಲ್ಲಿ ನೀವು ಎಷ್ಟು ಪಡ್ಕೊಂಡ್ರಿ ಮತ್ತು ಎಷ್ಟು ಕಳ್ಕೊಂಡಿದ್ದೀರಾ? ತುಂಬ ಪಡ್ಕೊಂಡಿದ್ದೀನಿ, ಹಂಗೆ ಕಳ್ಕೊಂಡಿದ್ದೀನಿ. ಸೊ ಮೊದಲೇದಾಗಿ ಪಡ್ಕೊಂಡಿರೋದು ಹೇಳಿ, ಬಿಕಾಸ್ ಗುಡ್ಡಿಂದ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸು ಹಾಗೆ ದುಡ್ಡಿಂದಾಗ ಆಯ್ತು ಎದ್ರಾಗಾದ್ರೂ ಪಡ್ಕೊಂಡಿನಿ. ಆದರೂ ಅದು ತಿಳ್ಕೊಂಡಿರೋದೇನೆಂದರೆ ನಮ್ಮನ್ನು ಯಾರು ಇಷ್ಟಪಡ್ತಾರೆ, ನಾವು ಯಾರನ್ನ ಇಷ್ಟಪಡ್ತೀರೋ ಅವ್ರು ಸಿಗಲಿಲ್ಲ ಅಂದರೂ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗಾಗ್ರಿ ಸಿಗ್ಬೇಕು ಅಂತ ಇದನ್ನು. ಓಕೆ, ಕಳ್ಕೊಂಡಿರೋದು ನಿಮ್ಮ ಲೈಫಲ್ಲಿ 2024ರಲ್ಲಿ? ಕಳ್ಕೊಂಡಿದ್ದೀನಿ ಹಂಗಂದರೆ ಫ್ಯಾಮಿಲಿದ್ರಾಗ ಆಯಿತು ಎಲ್ಲದ್ರಾಗಾದರೂ ಕಳ್ಕೊಂಡಿನಿ, ಅಷ್ಟೇ ಪಡ್ಕೊಂಡಿನಿ. ಈ 24 ಅಂತ ಬಂದರೆ ಈ ವರ್ಷ ಏನಾಗ್ತಾ ನೋಡ್ಬೇಕು. ಸೊ 2025ರ ಮೊದಲ ಗುರಿ ಏನು ನಿಮ್ಮದು? ಏನು ಮಾಡಬೇಕಂತ ಮಾಡಿದ್ದಾರೆ 2025ರಲ್ಲಿ? ಅದೇ ದುಡ್ಡು ಮಾಡಬೇಕು, ಮನೆ ಕಟ್ಸ್ಬೇಕು, ಮದುವೆ ಆಗ್ಬೇಕು. ಈ ಥರ ಮದುವೆ ಈಗ ಆಗಲಿಲ್ಲ ಅಂದ್ರೆ ಮುಂದೆ ಆಗಬೇಕು, ಅದು ಈಗ ಹೋಗಿದ್ರೆ ಮುಂದೆ ಆಗುತ್ತೆ ಅಂತ.